ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳು ಟಾಕಿಂಗ್ ಅನಿಮೇಷನ್ಸ್ ನ ಯೂಸ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಯಾವ ತರ ವಿಡಿಯೋ ಎಡಿಟ್ ಮಾಡೋದಂತ ನಾನು ಸಿಂಪಲ್ ಆಗಿ ಟಿಪ್ಸ್ ಕೊಡ್ತೀನಿ. ಸೊ ವಿಡಿಯೋ ಕೊನೆ ಗಂಟ ನೋಡಿ, ಸ್ಕಿಪ್ ಮಾಡ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ವಿಡಿಯೋ ನೋಡೋದಕ್ಕೂ ಮುಂಚೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಕೊನೆ ಗಂಟ ನೋಡಿ. ಸೊ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ನಿಮ್ಮ ಟೈಪಿಂಗ್ ಮಾಡಿ ನಿಮ್ಮ ಫೋನಲ್ಲಿ ಲೆಕ್ಸಿಕಾ ಹಾರ್ಟ್ ಅಂತ. ಸೊ ನಿಮಗೆ ಸಜೆಷನ್ ಆಗ್ತಾ ಇರುತ್ತೆ ಇಲ್ಲಿ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟಿಗೆ ಕಾಣಿಸ್ತಿದೆಯಲ್ಲ ಲೆಕ್ಸಿಕಾ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ. ಅಂದರೆ ನೀವು ಯಾವ ಥರ ಫೋಟೋಸ್ಗಳು ಬೇಕಾಗುತ್ತೋ ನಿಮಗೆ ಆ ರೀತಿ ಕಮೆಂಟ್ ಕೊಡ್ಕೋಬೋದು. ಸೊ ಹಂಗೆ ನೀವು ಕಮೆಂಟ್ ಮಾಡಿ ಯಾವ ಥರ ಫೋಟೋಸ್ಗಳು ಬೇಕಾದ್ರೂ ಇಲ್ಲಿ ಇಮೇಜಸ್ನ ಜನ್ರೇಟ್ ಮಾಡ್ಕೋಬೋದು. ಸೊ ಅದು ಮತ್ತು ಇದೇ ಥರ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಒಂದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೋ ಥರ ಇಮೇಜಸ್ಗಳು ಶೋ ಆಗ್ತಿದೆ ನಿಮಗೆ. ನಾನು ಇದೊಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬಂದಾಗ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಸೊ ಫೈನಲಾಗಿ ಡೌನ್ಲೋಡ್ ಆಯಿತು. ಓಕೆ ಫ್ರೆಂಡ್ಸ್, ಕ್ರೋಮಾಗಿ ಬಂದುಬಿಟ್ಟು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ಅದನ್ನು ಟೈಪ್ ಮಾಡಿ. ಸೊ ಟೈಪ್ ಮಾಡಿದಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಅಪ್ಲೋಡ್ ಇಮೇಜಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಇಮೇಜಸ್ಸು, ಅದನ್ನು ತಂದು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಫುಲ್ಲು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡುತ್ತೆ. ಸೊ ಫೈನಲಾಗಿ ಎಲ್ಲ ಇಮೇಜಸ್ದು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿ ಬಂದಿದೆ. ಸೊ ಇದನ್ನು ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಡೌನ್ಲೋಡ್ ಅಂತ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಓಕೆ, ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ. ಅಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ಟಾರ್ಟಿಂಗ್ ಎಡಿಟ್ ಮಾಡ್ಕೊಂಡ್ರಲ್ಲ ಫೋಟೋಸ್ಗಳು, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಬ್ಲೂ ಕಲರಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಸೊ ಇದು ಎಕ್ಸ್ಟ್ರಾ ಪಾರ್ಟು ಅದ್ರ ಲೋಗೋ ಇರ್ತದೆ, ಡಿಲೀಟ್ ಮಾಡ್ಕೊಳ್ಳಿ. ಇದು ನಿಮಗೆ ಟೈಮ್ ಲೈನ್ ಹಾಕ್ಕೊಳ್ಳಿ, ಎಲ್ಲಿ ಗಂಟೆ ಬೇಕು ಅಂತ. ನೀವು ಇಲ್ಲಿ ಎಷ್ಟು ಸೆಕೆಂಡ್ ವೀಡಿಯೋ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು, ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ನಿಮಗೆ ಡೆಮೋ ತೋರಿಸೋದಕ್ಕೋಸ್ಕರ ಒಂದು 30 ಸೆಕೆಂಡ್ ಸಾಕು, ಒಂದು 25 ಸೆಕೆಂಡ್ಸ್ ತೋರಿಸ್ತಿದ್ದೀನಿ. ಸೊ ನೋಡ್ತಿರ್ಬೋದು ಇಲ್ಲಿಗ ಓವರ್ ಅಂತ ಇದೆ. ಅಂದರೆ ಇದು ಮುಂಚೆ ನೀವು ಯೂಟ್ಯೂಬಲ್ಲಿ ಸಿಗುತ್ತೆ ಎಷ್ಟೊತ್ತು ಅನಿಮೇಷನ್, ಟಾಕಿಂಗ್ ಅನಿಮೇಷನ್ಸು, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಒರಿಜಿನಲ್ ಸೌಂಡ್ ಇದೆಯಲ್ಲ ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ನೀವು ಮಾತಾಡ್ಬೇಕಾದ್ರೆ ಅದು ಇದಕ್ಕೂ ಲಿಂಕ್ ಆಗಿ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ ಮತ್ತು ಕ್ಲಾರಿಟಿ ಇರಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರೋಮಾಕಿ ಅಂತ ಇದೆ ನೋಡಿ, ಥರ್ಡ್ ಆಪ್ಷನು, ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಿಂಗೆ ಬನ್ನಿ ಅಂದರೆ ಅಲ್ಲಿ ಸರ್ಕಲ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಇವಾಗ ನೀವು ಇಲ್ಲಿ ಇಂಟೆನ್ಸಿಟಿನ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬೋದು, ನಿಮಗೆ ಬಿಟ್ಟಿದ್ದು. ಸೊ ನಾನು ಒಂದು 50 ಇಡ್ತೀನಿ. ಸೊ ನಾನು ಇಟ್ಟೆ. ಇಲ್ಲಿ ಕೆಳಗಡೆ ಬಾಟಮ್ ಸೈಡಲ್ಲಿ ಕಾಣಿಸಿದೆಲ್ಲ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಆ ಮೌತ್ ಇದೆಯಲ್ಲ, ಆ ಮೌತು ಕರೆಕ್ಟಾಗಿ ಅದು ಫೇಸ್ಗೆ ಮ್ಯಾಚ್ ಆಗಬೇಕು, ಆ ರೀತಿ ಅಡ್ಜಸ್ಟ್ ಮಾಡಿ. ಸೊ ಅದಕ್ಕೆ ಟೈಮ್ ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಕೂಲಾಗಿ ಮಾಡಿ. ಓಕೆ, ಕೂತ್ಕೊಂಡಿದೆ ಕರೆಕ್ಟಾಗಿ. ಸೊ ನೋಡ್ಬಿಡ್ತಾ ಇರ್ಬೋದು ಈ ರೀತಿಯಾಗಿ ಕೂತ್ಕೊಂಡಿದೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇದೇ ರೀತಿ ಇದಕ್ಕೆ ಟಾಕಿಂಗ್ ಅನಿಮೇಷನ್ಸ್ಗಳ ಹಾಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಷ್ಟೊಂದು ಯೂಟ್ಯೂಬರ್ ನೋಡ್ತಾ ಇರ್ಬೋದು, ದೊಡ್ಡ ಯೂಟ್ಯೂಬರ್ಗಳು ಈ ರೀತಿ ಅನಿಮೇಷನ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಕಾರ್ಟೂನ್ ಪಿಕ್ ತೊಗೊಂಡು ಪ್ಲೇ ಮಾಡಿದಾಗ ವಿಡಿಯೋ ನಿಮಗೆ ಈ ಥರ ನಾರ್ಮಲ್ಲಾಗಿ ಕಾಣಿಸುತ್ತೆ. ಸೊ ಅಟ್ರಾಕ್ಟಿವ್ ಆಗಿ ಕಾಣಬೇಕಲ್ಲ ಇನ್ನು, ಅದಕ್ಕೆ. ಸೊ ಇದಕ್ಕೇನು ಇಲ್ಲ ನೋಡಿ, ಇಲ್ಲಿ ಎಫೆಕ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಾಡಿ ಎಫೆಕ್ಟ್ ಅಂತ ಇರುತ್ತೆ, ಆಪ್ಷನ್ ಕ್ಲಿಕ್ ಮಾಡಿ. ನಿಮ್ಗೆ ಹಿಂಗೆ ಸ್ಕ್ರಾಲ್ ಮಾಡ್ಕೊ ಬನ್ನಿ ಇತ್ತು. ಸೊ ಇದಕ್ಕೆ ಈ ಥರ ಆಪ್ಷನ್ಸ್ಗಳೆಲ್ಲ ಬೇಕಂದ್ರೆ, ಅಂದರೆ ಅನಿಮೇಷನ್ಸ್ ಎಲ್ಲ ಸಿಗಬೇಕಂದ್ರೆ ನೀವು VPN ಕನೆಕ್ಟ್ ಮಾಡ್ಕೋಬೇಕು. ಸೊ VPN ಕನೆಕ್ಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ, ಲೈಟ್ ಡಿಸಾಲ್ವಿಂಗ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಈ ಥರ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿ ಗಂಟೆ ಬೇಕೋ ಅಲ್ಲಿ ಗಂಟ ಡ್ರ್ಯಾಗ್ ಮಾಡ್ಕೋಬೋದು. ಸೊ ನೋಡಿ ಹಂಗೆ ಇದನ್ನು ಮಿಡಲಲ್ಲಿ ಸಹ ಆಡ್ ಮಾಡ್ಕೋಬೋದು. ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿ ಗಂಟ ಇಲ್ಲಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆ್ಯನಿಮೇಷನ್ನು ಕಂಪ್ಲೀಟ್ ಆಯಿತು. ಸೊ ಇದನ್ನು ಯಾವ ಥರ ಎಕ್ಸ್ಪೋರ್ಟ್ ಮಾಡೋದಂದರೆ, ಇಲ್ಲಿ ಮೇಲ್ಗಡೆ ಆರಾಮಾಗಿ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ವಾಲಿಟಿ ಸೆಟ್ ಮಾಡ್ಕೋಬೋದು ನೀವು ಯಾವ ರೀತಿ ಬೇಕಾದರೂ. ಸೊ ನನಗೆ ಇದೇ ಇರಲಿ 1080 ಫುಲ್ HD. ಸೇವ್ ಟು ಡಿವೈಸ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮದು ಫುಲ್ ಪರ್ಸೆಂಟೇಜ್ 100% ಆದಮೇಲೆ ನಿಮ್ಮ ವಿಡಿಯೋ ಕಂಪ್ಲೀಟ್ ಆಗುತ್ತೆ.